ಓದಿ ದೇವರಿಗೆ ಮಹಿಮೆ ಪಡಿಸಬೇಕು. ಆ ಪಡಿಸಿದಾಗ ನೀನು ಬಾಯಲ್ಲಿ ಅರಿಕೆ ಬರ್ತಾವ, ದೇವರೇ ನಿನ್ನ ಜ್ಞಾನಕ್ಕೆ 3ನೇ ಸಂಧಿ 16ನೇ ವಚನದಲ್ಲಿ ಏನಿಟ್ಟಿದಿ? ಜ್ಞಾನವೆಂಬಕ್ಕೂ ಬಲಗಡೆಯಲ್ಲಿ ದೀರ್ಘ ಆಯುಷ್ಯ ಇಕ್ಕಿದ್ದಾಳೆ, ಎಡಗೈಯಲ್ಲಿ ಧನ ಗೌರವ ಇಕ್ಕಿದ್ದಾಳೆ. ಇದು ನನಗೆ ಬೇಕು ಯೇಸುವೆ, ಇದು ನನಗೆ ಕೊಟ್ಟಿದ್ದಕ್ಕಾಗಿ ಸ್ತೋತ್ರ, ಈ ಧನ ಗೌರವತೆ ನನಗೆ ಕೊಟ್ಟಿದ್ದಕ್ಕಾಗಿ ಸ್ತೋತ್ರ ಅಂದಿ 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 ರಿವೀಲ್ ಮಾಡಿದಾಗ ಏನಾಗ್ತದ? ದೇವರು ಅದನ್ನು ಕೊಡಲ್ಪಡ್ತಾನೆ. ಐ ದೇವ್ರೇ ಇಲ್ಲೇ ನನ್ನ ಬಳಿ ಇಲ್ಲೇ 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 ಅಂದಾಗ ಇದೆಲ್ಲ ಕಾರ್ಯ ಆಗ್ತಾವ. ಅಂದ್ರೆ ನಮ್ಮಲ್ಲಿ ಎಲ್ಲಿವರೆಗೆ ಬಲವಾದ ಶಕ್ತಿ ಬರಲ್ಲ, ಬಲವಾದ ಕಾರ್ಯ ನಮ್ಮಲ್ಲಿ ನಡೆಯಲ್ಲ, ನಮ್ಮ ಬಾಯಿಯೇ ನಮಗೆಲ್ಲದ. ಅದಕ್ಕೆ ದೇವರು ಹೇಳ್ತಾನೆ, ಮತ್ತೊಮ್ಮೆ ಹೇಳ್ತೇನೆ, ಕೇಳಿರಿ ಕೊಡ್ತೇನೆ, ತಟ್ಟಿರಿ ತೆರೆಯಲ್ಪಡ್ತೇನೆ, ಹುಡುಕಿರಿ ಸಿಗುವುದು ಅಂತ ಹೇಳ್ತಾನೆ ದೇವರು. ಅದ ನಿಮಗಾಗಿ ಹೇಳಿದಾರೆ. ಮತ್ತೆ ಇನ್ನೂ ಒಂದು ಮಾತಾಡ್ತಾನ, ಯೇಸು ಕ್ರಿಸ್ತನ ಹೆಸರ ಮೇಲೆ ಇನ್ನುವರೆಗೆ ಯಾರು ಏನೇನು ಬೇಡ್ಕೊಂಡಿಲ್ಲ, ನನ್ನ ಹೆಸರ ಮೇಲೆ ಬೇಡ್ಕೊಳ್ಳಿ ನಿಮ್ಗೆ ಕೊಡ್ತೇನೆ ಅಂತ. ಯಾರಾದ್ರೂ ಬೇಡಿರಿ, ಯೇಸುವೆ ನಿನ್ನ ಹೆಸರ ಮೇಲೆ ಆದೇಶಿಸ್ತಾ ಇದೆ, ಇವತ್ತು ನನಗೆ ಇವತ್ತು ಬಂಗಾರ ಬೇಕು ಅಂತ ಹೇಳಿರಿ. ಹೇಳಿಲ್ಲ, ಯೇಸುವೆ ಬಂಗಾರ ಹೆಂಗ್ ತಕ್ಕೊಲಿ, 1,50,000 ಆಗ್ಯದ ದೇವ್ರೆ, ಬಂಗಾರ ಖರೀದಿ ಮಾಡಕ್ಕಾಗದು, ಇದ್ದಿನ ಬಂಗಾರ ಮಾಡಿ ಸಂಸಾರ ಮಾಡ್ತೇನೆ ಅನ್ನುವಂತರು ಎಂದಿಗೂ ಉದ್ಧಾರ ಆಗಲ್ಲ. ಇದ್ದಿದ್ದ ಹಣದಲ್ಲಿ ಹಾಳು ಮಾಡಿ ನನಗೆ ಹಣ ಇಲ್ಲ ಅನ್ನೋರು ಮೂರ್ಖರು. ದೇವರಿಗೆ ನೀನು ಆ ವಿದ್ಯತೆ ಕೆಲಸ ಮಾಡಬಹುದು. ಬಾಯಿಂದ ಹೇಳಿ ಹೇಳಿ ಹಾಳಾಗ್ತೀರಿ. ಈಗ ನಾವು ಅದ್ರ ಕಡೆಯಿಂದ ಬಿಟ್ಟು ನಮ್ಮ ಆತ್ಮಗಳಿಗೆ ಹೋಗೋಣ. ನೋಡಿ, ನಮ್ಮ ಆತ್ಮಗಳು ಇಷ್ಟು ವಿಶೇಷವಾಗಿದೆ. ದೇವರು ನಮಗೆ ಯಾವಾಗ ಅಭಿಷೇಕಿಸಲ್ಪಡ್ತಾನಲ್ಲ, ನಿಮ್ಗೆ ಒಂದೊಂದು ಅಭಿಷೇಕ ಬಂದಿದ ತಕ್ಷಣ ಸೈತಾನ ನಿಮ್ಮ ಹಿಂದ್ಗಡೆ ಇರ್ತಾನ. ನಿಮಗೆ ಶೋಧನೆಗಳ ಮೇಲೆ ಶೋಧನೆ, ನಿಮಗೆ ಇಲ್ಲದಾರದಂತ ವಿಚಿತ್ರವಾದ ಹಿಂಸೆ, ತಿರಸ್ಕಾರ, ಇದೆಲ್ಲ ಸೈತಾನನ ಜನರ ಮಧ್ಯದಿಂದ ಮಾಡಿಸ್ತಾನೆ. ಆದ್ರೆ ನೀನು ಉನ್ನತವಾಗಿ ಹೇಳ್ಬೇಕಂದ್ರೆ ಮೊದಲು ಏನ್ ಕಾರ್ಯ ಮಾಡಬೇಕು? ಪ್ರಾರ್ಥನೆ ಅಷ್ಟೇ. ಸೈತಾನನಿಂದ ನಿನ್ನ ಅಭಿಷೇಕ ಉಳಿಸ್ಕೋಬೇಕು. ನಿನ್ನ ಪ್ರಾಣಕ್ಕೆ ನಷ್ಟ ಆಗ್ಬಾರ್ದಂದ್ರೆ ದೇವರಿಗೆ ಪ್ರಾರ್ಥನೆ ಮಾಡಬೇಕು. 1 ತಾಸು 2 ತಾಸು 3 ತಾಸು 4 ತಾಸು 5 ತಾಸು ಪ್ರಾರ್ಥನೆ ಮಾಡಬೇಕು. ನೀನ್ ಜಾಬ್ ಹೋಗ್ತಿ, ಬಿಸ್ನೆಸ್ ಮಾಡ್ತಿ, ಮಧ್ಯಾಹ್ನ ಮುಂಜಾನೆ ರಾತ್ರಿಗೆ ನೀ ಜಪ ಮಾಡ್ಬೇಕು, ದೇವರಿಗೆ ಪ್ರಾರ್ಥನೆ ಮಾಡ್ಬೇಕು. ಅವಾಗ ನಿನ್ನ ಅಭಿಷೇಕ ಉಳಿಯಲ್ಪಡ್ತದ. ಪಾಸ್ಟರ್ಗಾಗ್ಲಿ 6-7 ಗಂಟೆ ಜಪ ಮಾಡ್ಬೇಕು, ಅವಾಗ ನಿನ್ನ ಅಭಿಷೇಕ ಉಳಿಯಲ್ಪಡ್ತದ. ಇಲ್ಲಂದ್ರೆ ನಿನ್ನ ಮನೆಯಲ್ಲಿ ಕಷ್ಟಗಳು, ನಿನ್ನ ಮನೆಯಲ್ಲಿ ದುಃಖಗಳು, ನಿನ್ನ ಮಗ ಕುಡುಕಾಗುತ್ತಾನ, ನಿನ್ನ ಮಗ ವ್ಯಭಿಚಾರಿ ಒಳಗೆ ಹೋಗ್ತಾನ, ನಿನ್ನ ಮಗ ಡ್ರಗ್ಸ್ ತಗೋತಾನ, ನಿನ್ನ ಮಗಳು ಯಾವುದೋ ಒಂದು ಕಾರ್ಯದಲ್ಲಿ ಸಿಕ್ಕೋಗುತ್ತಾಳ, ನಿನ್ನ ಮಗಳನ್ನು ಸಿಕ್ಕಾಕೊಳ್ಳುವಂತ ಸೈತಾನ ಮಾಡ್ತಾನೆ. ಯಾಕಂದ್ರೆ ನೀನು ಆ ಅಧೀನವಾಗ್ತಾ ಇದ್ದಿ ಸೈತಾನನ ಮೇಲೆ. ನೀನು ಸೈತಾನ ನಿನಗೆ ಆವರಿಸಿಕೊಳ್ಳುತ್ತಾ ಇದ್ದೆ ಅಂತ ಅರ್ಥ. ನೀವು ಹೇಳ್ಬೋದು, ನಾ ದೇವರಲ್ಲಿದ್ದೆ, ದೇವರ ಮಾರ್ಗದಲ್ಲಿ ನಡೆದೆ. ಯಾರು ನಡೆದಿಲ್ಲ, ಯಾರು ದೇವರ ಭಯ ಭಕ್ತಿಯಲ್ಲಿಲ್ಲ. ದೇವರ ಭಯ ಭಕ್ತಿಯಲ್ಲಿದ್ದರು ಉನ್ನತವಾಗಿ ಹೇಳಲ್ಪಡ್ತಾರೆ. ದೇವರ ಭಯ ಭಕ್ತಿ ಇಲ್ಲದವರು ಉನ್ನತದಲ್ಲಿ ನಡೆಯುವವರು ಅಂತಾರಲ್ಲ.